ನಮ್ಮಲ್ಲಿ 5,000 ಟನ್ ಸೈಲೇಜ್ ನ ಸ್ಟೋರ್ ಮಾಡುವಷ್ಟು ಕೆಪಾಸಿಟಿ ಇರತಕ್ಕಂತ 500 ಟನ್ ಕೆಪಾಸಿಟಿ ಈ ತರದವು 10 ಬಂಕರ್ ಇದೆ. 2 to 3 ಸೆಂಟಿಮೀಟರ್ ಅಲ್ಲಿ ಚಾಫಿಂಗ್ ನ ಮಾಡಿ ಇದು ಹಸಿ ಮೇವು ಕಾಳೆಲ್ಲ ಪುಡಿಯಾಗಿದೆ ಟ್ರಾಕ್ಟರ್ ನ ಮುಖಾಂತರ ಕಾಂಪ್ಯಾಕ್ಟ್ ಮಾಡಬೇಕು. ಫುಲ್ ಟೈಟ್ ಆಗಿರುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ನಾವು ಪ್ಲಾಸ್ಟಿಕ್ ಕವರ್ ನ ಹಾಕ್ತಿವಿ. ಸೊ ಅದ್ರ ಮೇಲೆ ಈ ಟಾರ್ಪಲ್ ಗಳನ್ನ ಹಾಕ್ತಿವಿ. 3 ತಿಂಗಳಾದ್ಮೇಲೆ ಓಪನ್ ಮಾಡೋದು. ಒಂದು ಬಂಕರ್ 1 ತಿಂಗಳಿಗೆ ಯೂಸ್ ಆಗುತ್ತೆ. TMR ವ್ಯಾಗನ್ ಇದು ರೆಡಿ ಸೈಲೇಜ್ ಇದು ಘಮ ಘಮ ಅಂತ ಇದೆ. ಸೊ ನೀವು ನೋಡಿ ಜೋಳದ ಪುಡಿ, ಸೋಯಾ ಹಿಂಡಿ, ಕಡಲೆಕಾಯಿ ಹಿಂಡಿ, ಸಾಸಿವೆ ಹಿಂಡಿ ಎಲ್ಲದನ್ನು ಮಿಕ್ಸ್ ಮಾಡಾಗಿದೆ. ಇದನ್ನ TMR ವ್ಯಾಗನ್ ಹಾಕ್ತಾರೆ. ಸೈಲೇಜ್ ಮೇವ್ನ ಹಾಕ್ತಾರೆ. ರೊಟೇಟ್ ಆಗ್ತಾ ಇದೆ. ಪೌಡರ್ ಸೈಲೇಜ್ ಎರಡು ಸೇರಿ ಮಿಕ್ಸಪ್ ಆಗೋಗ್ಬಿಡುತ್ತೆ. ಅದ್ರ ಮುಂದೆನೆ ಹಾಕೊಂಡ್ ಬರ್ತಾ ಇದೆ. ಎಲ್ಲ ಫೀಡ್ ತಿನ್ನಕ್ಕೆ ಸಾಲಾಗಿ ನಿಂತ್ಕೊಂಡಿದಾವೆ. ನೋಡ್ಬೋದು ರವೆ ಇದ್ದಂಗಿರುತ್ತೆ. ಪ್ರತಿ ಒಂದು ಪಡ್ಡೆನೋ ಚಪ್ಪರಿಸ್ಕೊಂಡು ತಿಂತಾ ಇದೆ. ಎಲ್ಲದರ ಮಿಶ್ರಣನೇ TMR. ಭರಪೂರವಾಗಿರುತ್ತೆ ಹಸುಗಳ ಆಹಾರ. ಸೊ ನಾನು ಇವತ್ತು ನಮ್ಮ ಫೀಡ್ ಏರಿಯಾ ಕರ್ಕೊಂಡ್ ಬಂದಿದ್ದೀನಿ. ಇದು ಮೊದಲನೇದು ಫೀಡ್ ಮಿಲ್. ಸೊ ನಾವೇನು ಹಿಂಡಿ, ಜೋಳ, ಮಿನರಲ್ ಮಿಕ್ಸರ್ ಪುಡಿ ಅಂತ ಹೇಳಿದೆ ಅದೆಲ್ಲ ರೆಡಿ ಮಾಡ್ತಕ್ಕಂಥ ಒಂದು ಫೀಡ್ ಮಿಲ್ಲು. ಸೊ ಅದಾದ ನಂತರ ನಮ್ಮಲ್ಲಿ 5,000 ಟನ್ ಸೈಲೇಜ್ನ ಸ್ಟೋರ್ ಮಾಡೋಷ್ಟು ಕೆಪಾಸಿಟಿ ಇರ್ತಕ್ಕಂಥ ಸೈಲೇಜ್ ಬಂಕರ್ಸ್ ಇದೆ. ಒಂದೊಂದು ಬಂಕರ್ 500 ಟನ್ ಮೇವನ್ನ ಇಡಿಸುತ್ತೆ. ಸೊ ಏನಪ್ಪ ಸೈಲೇಜು? ಸುಮಾರು ಜನ ಕೇಳ್ತಿರ್ತಾರೆ. ಸುಮಾರು ಜನ 1 ಟನ್ ಬ್ಯಾಗಲ್ಲಿ ಸೈಲೇಜ್ ಮಾಡೋದ್ರಿಂದ ಹಿಡಿದು 10 ಟನ್ನು, 20 ಟನ್, 50 ಟನ್ ಮಾಡೋದು ನೋಡಿದ್ದೀರಾ. ಸೊ ನೀವು ನೋಡ್ಬೋದು 500 ಟನ್ ಮೇವನ್ನ ಸೈಲೇಜ್ನ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ಅದು ನಡೀತಾ ಇದೆ ಸೈಲೇಜು. ನೀವು ಮೂಟೆಯಲ್ಲಿ ಕಟ್ಟಲ್ಲ, ಈ ತರ ಒಂದು ಬಂಕರ್ ಮಾಡ್ತೀವಿ. ಈ ತರ ಒಂದು ಬಂಕರ್ ನೀವು ಪಕ್ಕದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಖಾಲಿ ಬಂಕರ್ ಇರ್ತದೆ. ಸೊ ಈ ಖಾಲಿ ಬಂಕರ್ಗೆ ಈ ರೀತಿ ಚಾಫ್ ಮಾಡಿರ್ತಕ್ಕಂಥ ಮೇವ್ನ, ಸೊ ಮೇವ್ನ ಚೆನ್ನಾಗಿ ಪುಡಿ ಮಾಡಬೇಕಾಗಿರುತ್ತೆ. ಸೊ ನೀವು ನೋಡಿದ್ರೆ ಇದು ಹಸಿ ಮೇವ್ನ, ಹಸಿ ಮೆಕ್ಕೆಜೋಳ ಅಂತ ಹೇಳ್ತೀವಿ, ಕೆಲವರು ಮೆತ್ತೆಜೋಳ ಅಂತಾರೆ. ಇದನ್ನ 2 ರಿಂದ 3 ಸೆಂಟಿಮೀಟರ್ಗೆ ಚಾಫ್ ಮಾಡಿರ್ತಾರೆ. ಸೊ ಇದ್ರ ಜೊತೆಗೆ ನೀವು ನೋಡ್ಬೋದು ಕಾಳೆಲ್ಲ ಪುಡಿಯಾಗಿದೆ. ಇದು ಭಾಳ ಮುಖ್ಯವಾದಂಥ ಪ್ರೋಸೆಸ್ಸು. ಸುಮಾರು ಜನ ರೈತರು ಇದನ್ನು ಮರಿತಾರೆ. ಕಾಳು ಪುಡಿನೇ ಆಗಿರೋದಿಲ್ಲ. ಅದು ಪೂರ್ತಿ ನಿಮಗೆ ಕಾಳು ಹಾಗೆ ರೌಂಡ್ಗೆ ತೆನೆಲೇ ಇರೋ ಥರ ಉಳಿಸ್ತಾರೆ. ಸೊ ಅದು ಒಳ್ಳೆಯದು ಅಂತ ಅಂದ್ಕೊಂಡಿರ್ತಾರೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಈ ರೀತಿ ಏನಾದರೂ ಕಾಳು ಹಾಗೆ ಉಳ್ಕೊಂತು ಅಂದರೆ, ಅದೇನಾದರೂ ಕ್ರ್ಯಾಕ್ ಆಗಿಲ್ಲ, ಕಾಳು ಹಂಗೆ ಉಳ್ಕೊಂತು ಅಂತಂದರೆ ಇದು ಜೀರ್ಣ ಆಗಲ್ಲ ಹಸುವಿನಲ್ಲಿ. ಇದು ತುಂಬ ಸ್ಮೂತ್ ಆಗಿರುತ್ತೆ. ಯಾರಾದರೂ ಈ ರೀತಿ ಸೈಲೇಜ್ಗೆ ಮಾಡಿದರೆ ಅವ್ರು ನೋಡ್ಬೋದು ಆ ಸಗಣಿ ಮುಖಾಂತರ ಹಾಗೆ ಈ ಕಾಳುಗಳು ಆಚೆ ಬಂದಿರುತ್ತೆ ಜೀರ್ಣ ಆಗ್ದಂಗೆ. ನಾವು ರಾಗಿ, ಹುಳ್ಳಿ ಕಾಳುಗಳು ಹಸುಗಳು ತಿಂದಾಗ ಹೇಗೆ ಜೀರ್ಣ ಆಗ್ದಂಗೆ ಸ್ಲಿಪ್ಪಾಗಿ ಆಚೆ ಬಂದಿರುತ್ತೆ, ಈ ರೀತಿ ಕಾಳುಗಳು ಸಹ ಸಗಣಿ ಮುಖಾಂತರ ಬರುತ್ತೆ. ಹಾಗಾಗಿ ಕಾಳು ಈ ರೀತಿ ಪುಡಿ ಆಗೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಆ ಕಾಳನ್ನು ಪುಡಿ ಮಾಡಿ, ಸೊ ಇದನ್ನು 2 to 3 ಸೆಂಟಿಮೀಟ್ರಲ್ಲಿ ಚಾಫಿಂಗ್ನ ಮಾಡಿ, ಸೊ ಚಾಫ್ ಆಗಿರ್ತಕ್ಕಂಥ ಮೇವನ್ನ ಕಾಂಪ್ಯಾಕ್ಟ್ ಮಾಡಬೇಕು. ಈ ಟ್ರ್ಯಾಕ್ಟರ್ನ ಮುಖಾಂತರ ನಾವು ಕಾಂಪ್ಯಾಕ್ಟ್ ಮಾಡ್ತಾ ಇದೀವಿ. ಸುಮಾರು ಈಗ 450 ಟನ್ನಷ್ಟು ಮೇವು ಸ್ಟಾಕ್ ಆಗಿದೆ. ಇನ್ನೂ ಇದಕ್ಕೆ 50 ಟನ್ನಷ್ಟು ಮೇವು ಬರುತ್ತೆ. ಸೊ ಎಲ್ಲ ನೀಟಾಗಿ ಕಾಂಪ್ಯಾಕ್ಷನ್ ಮಾಡಿ ನೀವು ನೋಡ್ಬೋದು ಎಷ್ಟು ಟೈಟ್ನೆಸ್ ಇದೆ ಅಂತ. ಸೊ ಫುಲ್ಲು ಟೈಟ್ ಆಗಿರುತ್ತೆ. ಸೊ ನಿಮಗೆ ಕೈ ಸಹ ಒಳಗಡೆ ಹೋಗೋದಿಲ್ಲ. ಸೊ ಅಷ್ಟು ಟೈಟಾಗಿ ಇದನ್ನು ಕಾಂಪ್ಯಾಕ್ಟ್ನ ಮಾಡ್ತೀವಿ. ಏನಕ್ಕಪ್ಪ ಇದು ಇಂಪಾರ್ಟೆಂಟ್ ಅಂದರೆ, ಏನಾದರೂ ಏರ್ ಪಾಕೆಟ್ಸ್ ಇತ್ತು, ಅಲ್ಲೇನಾದರೂ ಗಾಳಿ ತುಂಬ್ಕೊಂಡಿತ್ತು, ಆಮ್ಲಜನಕ ಅಥವಾ ಆಕ್ಸಿಜನ್ ಏನಾದರೂ ಇತ್ತು ಅಂತ ಅಂದರೆ ಅದು ಡೈಜೆಷನ್ ಆಗಿ ಅಲ್ಲೇನಾಗುತ್ತೆ, ಏರ್ ಪಾಕೆಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಫರ್ಮೆಂಟೇಷನ್ ಅಂದರೆ ಅನೆರೋಬಿಕ್ ಎನ್ವಿರಾನ್ಮೆಂಟ್ ಬೇಕು. ಅನೆರೋಬಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನು? ಗಾಳಿ ಆಡಬಾರ್ದು, ನೀರು ಒಳಗಡೆ ಹೋಗಬಾರ್ದು. ಸೊ ಇದಕ್ಕೆ ನೆಕ್ಸ್ಟು ನಾವು ಪ್ಲಾಸ್ಟಿಕ್ ಕವರ್ನ ಹಾಕ್ತೀವಿ. ಇದರಲ್ಲಿ 2 ಲೇಯರ್ ಆಫ್ ಪ್ಲಾಸ್ಟಿಕ್ ಕವರ್ನ ಹಾಕ್ತೀವಿ. ಒಂದು ಲೇಯರ್ ಬಂದು ತೆಳುವಾದಂತಹ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪೇಪರ್. ಇದು ತುಂಬ ಟೈಟಾಗಿ ಕೂತಿರುತ್ತೆ. ಸೊ ಅದ್ರ ಮೇಲೆ ಇನ್ನೊಂದು ನೀವು ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ. ಸೊ ಈ ಟಾರ್ಪಲ್ಗಳನ್ನ ಅದ್ರ ಮೇಲೆ 2ನೇ ಲೇಯರ್ ಆಗಿ ಈ ಟಾರ್ಪಲ್ಗಳನ್ನ ಹಾಕ್ತೀವಿ. ಮೊದಲನೇ ಲೇಯರು ಟ್ರಾನ್ಸ್ಪರೆಂಟ್ ಪೇಪರು, ಅದ್ರ ಮೇಲೆ 2ನೇ ಲೇಯರ್ ಇದನ್ನು ಹಾಕ್ತೀವಿ. ಕಂಪ್ಲೀಟ್ ಕಾಂಪ್ಯಾಕ್ಷನ್ ಕ್ಲೋಸ್ ಮಾಡಿದ್ವಿ ಅಂತಂದರೆ, ಸೊ ನೆಕ್ಸ್ಟು ಅದು 40-45 ದಿನ ಬೇಕು ಫರ್ಮೆಂಟೇಷನ್ ಆಗೋದಕ್ಕೆ. ಸೊ ಒಂದ್ಸತಿ ನಾವು ಕ್ಲೋಸ್ ಮಾಡಿದ್ವಿ ಅಂದರೆ 1 ವರ್ಷದವರೆಗೂ ನಾವು ಅದನ್ನು ಸ್ಟೋರ್ ಮಾಡ್ಬೋದು ಸೈಲೇಜ್ ಮೇವನ್ನು. ಒಂದ್ಸತಿ ನಾವೇನಾದರೂ ಓಪನ್ ಮಾಡಿದ್ವಿ ಅಂದರೆ 1-2 ತಿಂಗಳೊಳಗಡೆ ಅದನ್ನು ಯುಟಿಲೈಸ್ ಮಾಡಿಬಿಡಬೇಕು. ಮ್ಯಾಕ್ಸಿಮಮ್ 1 ರಿಂದ 1.5 ತಿಂಗಳು, ಕೊನೆ ಪಕ್ಷ ಕಡೆಯದಾಗೆ ಅಂದರೆ 2 ತಿಂಗಳವರೆಗೂ ಯೂಸ್ ಮಾಡಿಬಿಡ್ಬೇಕು. ಪ್ರತಿ ಸತಿ ತೆಗೆದಾಗ ಆ ಟಾರ್ಪಲ್ನ ಮುಚ್ಚಬೇಕಾಗಿರುತ್ತೆ. ಸೊ ನಾವು ಟಾರ್ಪಲ್ ಏನಾದರೂ ಮುಚ್ಚಿಲ್ಲ ಅಂತಂದರೆ ಗಾಳಿ ಆಡಿ ಆ ಸೈಲೇಜು ಸಹ ಹಾಳಾಗುತ್ತೆ. ಬೂಸ್ಟ್ನ ಹಿಡಿಬಾರ್ದು. ಸೊ ಬೂಸ್ಟ್ನ ಏನಾದರೂ ಹಿಡಿತಂದರೆ ಅಫ್ಲೋಟಾಕ್ಸಿನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕಾಂಪ್ಯಾಕ್ಷನ್ನು ಮತ್ತು ಸೀಲಿಂಗ್, ಸೀಲಿಂಗ್ ಅಂತ ಹೇಳ್ತೀವಿ, ಈ ಪ್ಲಾಸ್ಟಿಕ್ನ ಸೀಲ್ ಮಾಡ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾದಂಥ ಪ್ರೋಸೆಸ್ಸು. ಇಲ್ಲಿ ನೋಡ್ಬೋದು ಇದು ರೂಫ್ ಇಲ್ಲ, 2 ಥರ ಇದೆ ನಮ್ಮಲ್ಲಿ. ಸೊ ಓಪನ್ ಸೈಲೇಜ್ ಬಂಕರು ಮತ್ತು ರೂಫ್ಡ್ ಸೈಲೇಜ್ ಬಂಕರ್ ಅಂತ. ನೀವು ಆ ಕಡೆ ಭಾಗದಲ್ಲಿ ನೋಡಿದ್ರೆ ಕ್ಲೋಸ್ ರೂಫ್ಡ್ ಸೈಲೇಜ್ ಬಂಕರ್ಸು. ಇದೇನಪ್ಪ ಅಂತ ಅಂದರೆ ಯೂಶಲಿ ಇದು ಮಳೆಗಾಲದಲ್ಲಿ ಇದು ವರ್ಕ್ ಆಗಲ್ಲ, ಯಾಕಂದರೆ ಮಳೆ ನೀರೆಲ್ಲ ಒಳಗಡೆ ಬೀಳುತ್ತೆ. ಈಗ ನೀವು ಸೀಸನ್ ನೋಡೋದಾದರೆ ಚಳಿಗಾಲ ಮತ್ತು ಬೇಸಿಗೆ, ಹಾಗಾಗಿ ಮುಂದಿನ 6 ತಿಂಗಳು ಮಳೆ ಬರಲ್ಲದ್ರಿಂದ ನಾವು ಈ ರೀತಿ ಮಾಡಿರ್ತೀವಿ. ನೆಕ್ಸ್ಟ್ ಮಳೆಗಾಲಕ್ಕೆ ಆಲ್ರೆಡಿ ನಾವು ಆ ಕಡೆ ಸೈಲೇಜ್ನ ಮಾಡ್ಕೊಂಡಿರ್ತೀವಿ. ಯೂಶಲಿ ನಾವು ಒಂದ್ಸತಿ ಕ್ಲೋಸ್ ಮಾಡಿದ್ವಿ ಅಂದರೆ 3 ತಿಂಗಳಾದ್ಮೇಲೆ ಓಪನ್ ಮಾಡೋದು. ಸೊ ನಮ್ಮಲ್ಲಿ 10 ಬಂಕರ್ ಇದೆ. ನಾನು ಹೇಳಿದ್ನಲ್ಲ, ಒಂದು ಬಂಕರು
500 ಟನ್ ಕೆಪಾಸಿಟಿ. ಈ ತರದವು 10 ಬಂಕರ್ ಇದೆ. ಸೊ ನಾವು ಒಂದು ಬಂಕರಿಂದ ಒಂದು ಬಂಕರಿಗೆ ಬರೋವರೆಗೂ ನಮಗೆ ಒಂದು ಬಂಕರ್ ಒಂದು ತಿಂಗಳಿಗೆ ಯೂಸ್ ಆಗುತ್ತೆ, ಖಾಲಿ ಆಗುತ್ತೆ. ಸೊ ಈ ಒಂದು ಬಂಕರ್ನ ಎಷ್ಟು ದಿವಸ ಯೂಸ್ ಮಾಡ್ಕೋಬಹುದು ಸರ್? ಒಂದು ತಿಂಗಳು ಬರುತ್ತೆ ನಮಗೆ. ಒಂದು ತಿಂಗಳು ಒಂದು ಬಂಕರ್, ಒಂದು ಬಂಕರಲ್ಲಿ ಇರ್ತಕ್ಕಂಥ ಮೇವು ಒಂದು ತಿಂಗಳವರೆಗೂ ಬರುತ್ತೆ ನಮಗೆ. ಇದರಲ್ಲಿ ಮಿಕ್ಸಿಂಗ್ ಏನೆಲ್ಲ ಬರುತ್ತೆ ಸರ್? ಸೊ ಇದರಲ್ಲಿ ಈಗ ನೋಡ್ಬೋದು, ಈಗ TMR ರೆಡಿ ಆಗ್ತಾ ಇದೆ ಇಲ್ಲಿ. ಸೊ ನಿಮ್ಗೆ ಅದು ನೀವು ಲೈವ್ ಆಗಿ ನೋಡ್ಬೋದು TMR ವ್ಯಾಗನ್. ನೀವ್ ಹೇಳ್ತೀರಾ ಸೈಲೇಜಿಗೆ ಏನ್ ಮಿಕ್ಸ್ ಮಾಡ್ಬೋದು ಅಂತ. ಸೈಲೇಜ್ಗೆ ಏನೂ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೈಲೇಜ್ಗೆ ಸುಮಾರು ಜನ ಹೇಳ್ತಾರೆ ಅದಕ್ಕೆ ಬೆಲ್ಲದ ನೀರು ಹಾಕ್ಬೇಕು, ಮೊಸರು ಹಾಕ್ಬೇಕು, ಮಜ್ಜಿಗೆ ಹಾಕ್ಬೇಕು ಅಂತ. ಆ ರೀತಿ ಇಲ್ಲ ನೋಡಿ, ಇದು ಆಲ್ರೆಡಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇದು ಪೂರ್ತಿ ಕ್ಲೋಸ್ ಆಗಿ ಟೈಟ್ ಮಾಡಿರ್ಬೇಕು. ಮೇಲ್ಗಡೆ ಭಾರ ಹಾಕ್ಬೇಕು, ಗಾಳಿ ಆಡ್ದಂಗೆ ಮೇಲ್ಗಡೆ ಅದಕ್ಕೆ ಭಾರ ಹಾಕ್ಬೇಕು. ಹಂಗಾಗಿ ಟೈರ್ಗಳು ತುಂಬಾ ತೂಕ ಇರ್ತಕ್ಕಂಥ ಟೈರ್ಗಳನ್ನ ಭಾರ ಹಾಕಿರ್ತೀವಿ. ಸೊ ಇಲ್ಲಿ ಪಕ್ಕದಲ್ಲಿ ಬಂದ್ರೆ ಓಪನ್ ಮಾಡಿರ್ತಕ್ಕಂಥದ್ದಿದೆ. ಸೊ ನೋಡೋದಾದ್ರೆ ಇದು ಓಪನ್ ಮಾಡಿರ್ತಕ್ಕಂಥದ್ದು, ಇದು ರೆಡಿ ಸೈಲೇಜ್, ಇದು ಬಳಸ್ತಾ ಇರ್ತಕ್ಕಂಥದ್ದು. ನೀವು ಆ ಸ್ಮೆಲ್ಲೇ ನೀವು ಫೀಲ್ ಮಾಡ್ಬೋದು ಇದ್ರಲ್ಲಿ. ಅಂದ್ರೆ ಜೋಳ ಬಿಟ್ಟು ಏನು ಮಿಕ್ಸ್ ಮಾಡಲ್ಲ? ಏನು ಮಿಕ್ಸ್ ಮಾಡಲ್ಲ. ನೀವು ಬನ್ನಿ ಅಲ್ಲಿ ಬೆಳಕಲ್ಲಿ ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ಜೋಳ ಬಿಟ್ಟು ಇನ್ನೇನು ಮಿಕ್ಸ್ ಮಾಡಿಲ್ಲ. ಇದು ರೆಡಿ ಸೈಲೇಜ್, ಈಗ ಯೂಸ್ ಮಾಡ್ತಾ ಇರ್ತಕ್ಕಂಥ ಸೈಲೇಜ್ ಇದು. ಸೊ ಜೋಳ ಬಂದು ಯಾವ ಟೈಮಲ್ಲಿ ಕಟ್? ಸೊ ಇದು ಬಹಳ ಇಂಪಾರ್ಟೆಂಟು. ಜೋಳನ ಹಾರ್ವೆಸ್ಟ್ ಮಾಡೋ ಟೈಮ್ ಬಹಳ ಇಂಪಾರ್ಟೆಂಟು. ಹಾಲು ದೆನೆ ಆಗಿರ್ತಕ್ಕಂಥ ಸ್ಟೇಜಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಬೇಕು. ಹಾಲು ತುಂಬಿರುತ್ತೆ, ಅದು ಹಾಲು ತುಂಬಿರೋದಂದ್ರೆ ನೀವು ಅದನ್ನ ಹಿಸ್ಕಿದ ತಕ್ಷಣ ಅದು ಸಿಡಿಬಾರ್ದು. ನಮಗೆ ಹಾಲು ಬಂದು ಒಂದು ಡ್ರಾಪ್ ಪೂರ ಹತ್ರ ಇರಬೇಕು. ಇದು ಸೈಲೇಜು ನೋಡಿ ಎಷ್ಟು ಘಮ ಘಮ ಅಂತ ಇದೆ. ಸೊ ಇದು ಪೂರ್ತಿಯಾಗಿ ಕಳ್ತಿರೋದು. ಫರ್ಮೆಂಟೇಷನ್ ಅಂದ್ರೆ ಕಳಿಯಂತಹ ಪ್ರೋಸೆಸ್ಸು. ಸೊ ಇದಕ್ಕೆ ಬೆಲ್ಲಗೆಲ್ಲ ಏನು ಹಾಕಿಲ್ಲ, ಏನು ಅವಶ್ಯಕತೆ ಇಲ್ಲ. ಸೊ ಈಗ ನೀವು ನೋಡ್ಬೋದು, ಇದು TMR ವ್ಯಾಗನ್. ಇದು ಇದಕ್ಕೆ ಕಾನ್ಸಂಟ್ರೇಟ್ ಫೀಡ್ನ ಹಾಕ್ತಾ ಇದ್ದಾರೆ. ಕಾನ್ಸಂಟ್ರೇಟ್ ಫೀಡ್ ಅಂದ್ರೆ ಏನು? ಉದಾಹರಣೆಗೆ ಸೊ ನೀವು ನೋಡಿ, ಇದರಲ್ಲಿ ಜೋಳದ ಪುಡಿ ಇದೆ, ಸೋಯಾ ಹಿಂಡಿ ಇದೆ, ಮಿನರಲ್ ಮಿಕ್ಸ್ಚರ್ ಇದೆ, ಆಮೇಲೆ ಕಡಲೆಕಾಯಿ ಹಿಂಡಿ ಇದೆ, ಸಾಸಿವೆ ಹಿಂಡಿ ಇದೆ, ಎಲ್ಲದನ್ನು ಮಿಕ್ಸ್ ಮಾಡಾಗಿದೆ. ಸೊ ಇದನ್ನ ನೀಟಾಗಿ ಇದನ್ನ TMR ವ್ಯಾಗನ್ಗೆ ಹಾಕ್ತಾರೆ. ಸೊ ಇದು ಆಲ್ರೆಡಿ ಸೈಲೇಜ್ ಇದಾದ್ಮೇಲೆ ಸೈಲೇಜ್ ಮೇವನ್ನ ಹಾಕ್ತಾರೆ. ಸೊ ಇದು ಮಿಕ್ಸರ್, ಒಳಗಡೆ ಒಂದು ಮಿಕ್ಸರ್ ಇರುತ್ತೆ, ನೀವು ಅದನ್ನು ನೋಡ್ಬೋದು, ಬ್ಲೇಡ್ಸ್ ಇರುತ್ತೆ. ಸೊ ಈಗ ಪೌಡರ್ ಹಾಕಿದ್ರು. ಈಗ ಅದಕ್ಕೆ ಸೈಲೇಜ್ ತುಂಬ್ಕೊಂಡ್ಬರ್ತಾರೆ. ಮತ್ತಲ್ಲಿ ಒಂದು ಸತಿ ಒಂದು ಬಕೆಟಲ್ಲಿ ತುಂಬ್ಕೊಂಬಂದ್ರೆ 500 kg ಅಷ್ಟು ಸೈಲೇಜ್ ಬರುತ್ತೆ ಅದರಲ್ಲಿ. ನೀವು ನೋಡ್ಬೋದು, ಮೇಲ್ಗಡೆ 2 ಲೇಯರ್ ಕಾಣ್ತಾ ಇದೆ ಪ್ಲಾಸ್ಟಿಕ್ದು. ಮೇಲ್ಗಡೆ ಒಂದು ವೈಟ್ ಟ್ರಾನ್ಸ್ಪರೆಂಟ್ ಶೀಟ್ ಕಾಣ್ತಾ ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ಬ್ಲ್ಯಾಕ್ ಶೀಟ್ ಇರ್ತಕ್ಕಂಥದ್ದು. ಈಗ ಅದು ತೆಗ್ದಿದ್ದೀವಿ ಮೇವನ್ನ ಫೀಡ್ ಮಾಡೋ ಟೈಮಲ್ಲ. ಸೊ ಈಗ ನೋಡಿ, ಆ ಸೈಲೇಜ್ನ ಲೋಡ್ ಮಾಡ್ಕೊತಾ ಇದ್ದಾರೆ. ಒಂದು ಬಕೆಟಲ್ಲಿ ಅದು ಲೋಡ್ ಮಾಡ್ತಂದ್ರೆ 500 kg ಅಷ್ಟು, ಅರ್ಧ ಟನ್ನಷ್ಟು ಮೇವ ಬಕೆಟಲ್ಲಿ ಬರುತ್ತೆ. ಅದು ತಗೊಬಂದು ಈ ಫೀಡ್ ಜೊತೆ ಮಿಕ್ಸ್ ಮಾಡ್ತಾರೆ. ಅದನ್ನ ಎಲ್ಲ ಫುಲ್ಲಿ ಮೆಕನೈಸ್ಡ್. ಇಲ್ಲಿ ಯಾರು ಈಗ 500 kg ಮೇವನ್ನ ಹೊತ್ತಾಕ್ಬೇಕಂತ ಅಂದರೆ ಒಂದು 3-4 ಜನ ಲೇಬರು ಒಂದು ಅರ್ಧ ಗಂಟೆ ಟೈಮ್ ತಗೋತಾರೆ. ಈಗ ನೋಡಿ, 500 kg ಅಷ್ಟು ಸೈಲೇಜ್ನ 20 ಸೆಕೆಂಡಲ್ಲಿ ಎತ್ಕೊಂಬಂದರು. ಸೊ ನೋಡಿ, ಒಳಗಡೆ ರೊಟೇಟ್ ಆಗ್ತಾ ಇದೆ. ಸೊ ಒಳಗಡೆ ಒಂದು ಮಿಕ್ಸರ್ ರೊಟೇಟ್ ಆಗ್ತಾ ಇದೆ, ಅದು ಕಂಪ್ಲೀಟಾಗಿ. ಸೊ ಅದು ನಮ್ಮ ಜಾರಲ್ಲಿ ಹೇಗೆ ಬ್ಲೇಡ್ಸ್ ಇರುತ್ತೆ, 10 ನಿಮಿಷದವರೆಗೂ ಮಿಕ್ಸ್ ಆಗುತ್ತೆ. ಹಂಗಾಗಿ ಪೌಡರು ಸೈಲೇಜು ಎರಡೂ ಸೇರಿ ಮಿಕ್ಸಪ್ ಆಗೋಗ್ಬಿಡುತ್ತೆ. ನಿಮಗೆ ನಾವು ಆಚೆ ತೆಗೆದಾಗ ಔಟ್ಪುಟ್ಟು ಎರಡು ಮಿಕ್ಸ್ ಆಗಿರ್ತಕ್ಕಂಥದ್ದೇ ಸಿಗೋದು. ರೈತರು ಏನು ಮಾಡ್ತಾರೆ, ಬೂಸ ಸಪ್ರೇಟು, ಹಿಂಡಿ ಸಪ್ರೇಟು, ಬೂಸ ಸಪ್ರೇಟು ಬಕೆಟಲ್ಲಿ ಹಾಕೋದು ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಆ ಥರ ಇರೋದಿಲ್ಲ. ಇಲ್ಲಿ ಒಂದೇ ಸತಿ ಮಿಕ್ಸ್ ಆಗೋಯ್ತು. ನಾನು ಆಗಲೇ ಹೇಳ್ದಂಗೆ ಇದೇ TMR ಕಾನ್ಸೆಪ್ಟ್. ಟೋಟಲ್ ಮಿಕ್ಸ್ಡ್ ರಾಷನ್ ಅಂದರೆ ಇದೆ. ಸೊ ಎಲ್ಲ ಮಿಕ್ಸ್ ಆಗೋಗಿರುತ್ತೆ. ಒಂದ್ಸತಿ ಹಸು ಬಾಯಿ ಹಾಕ್ತಿಂತಂದ್ರೆ ಎಲ್ಲ ಪೋಷಕಾಂಶಗಳು ಬ್ಯಾಲೆನ್ಸ್ ಆಗಿ ಸಿಗಬೇಕು ಅನ್ನೋದೇ ಇದ್ರ ಮೇನ್ ಉದ್ದೇಶ. ಸೊ ನೀವು ನೋಡ್ಬೋದು ಯಾವ ರೀತಿ ಇದು ಕವರ್ ಆಗಿದೆ ಅಂತ ಹೇಳಿ. ಸೊ ನಾವು ಅದ್ರ ಮೇಲೆ ನಡ್ಕೊ ಬರ್ತಾ ಇದೀವಿ. ಪೂರ್ತಿ 2 ಲೇಯರ್ ಕವರ್ ಆಗಿದೆ. ಅದಾದ ನಂತರ ನಿಮಗೆ ವೆಯ್ಟ್ಸ್ನ ಹಾಕಿದ್ದೀವಿ. ಸೊ ಟೈರ್ಸ್ನ ನೀವು ಲೇಯರ್ ತೋರಿಸೋದಾದ್ರೆ ಇಲ್ಲಿ ನೋಡಬಹುದು. ಸೊ ಇದು ಮೊದಲನೇ ಲೇಯರು, ಬ್ಲ್ಯಾಕ್ ಕಲರ್ ಇರ್ತಕ್ಕಂಥದ್ದು. 2ನೇ ಲೇಯರು ಇದು ಆಲ್ರೆಡಿ ಈ ಸೈಲೇಜ್ ಮಾಡಿ 3 ತಿಂಗಳು ಆಗೋಗಿದೆ. ಸೊ ಇದು ರೆಡಿ ಇದೆ, ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ತೆಗೆದು. ಸೊ ನೀವು ಅಲ್ಲಿ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಕಾಣುತ್ತೆ ನಿಮಗೆ. ಆ ಕಡೆ ಬಂಕರ್ ಇವತ್ತೇನು ಓಪನ್ ಮಾಡಿದ್ದೀವಿ. ಸೊ ಆಲ್ರೆಡಿ ಈಗ ಒಂದು ವಾರದಿಂದ ಓಪನ್ ಆಗಿದ್ದು ಫೀಡಿಂಗ್ ಶುರು ಆಗ್ತಾ ಇದೆ. ಸೊ ನೋಡ್ಬೋದು, ಇದೇ ಲೇಯರು. ಸೊ ಈ ಲೇಯರ್ ಆಫ್ ಪ್ಲಾಸ್ಟಿಕ್ ಇರುತ್ತೆ. ಸೊ ಇದನ್ನು ತೆಗ್ದಿದ್ದಾರೆ. ಈಗ ಇವತ್ತೇನಿದೆ, ಇದು ಇವತ್ತು ಮತ್ತು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಇಲ್ಲಿವರೆಗೂ ಮೇವು ಖಾಲಿ ಆಗಿಬಿಡುತ್ತೆ. ಸೊ ಇದು ರೆಡಿ ಸೈಲೇಜ್ ಇದು. ಸೊ ನೀವು ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಕಂಪ್ರೆಸ್ ಆಗ್ತಿದ್ದೇನು ನೋಡಿದ್ರಿ. ಸೊ ಇದ್ರದ್ದು ನೆಕ್ಸ್ಟ್ ವರ್ಷನ್ ಈ ರೀತಿ ಆಗೋಗುತ್ತೆ. ಸೊ ನಾವು ದೊಡ್ಡ ದೊಡ್ಡ ಡೈರಿ ಫಾರ್ಮ್ಸ್ನ ನಾವು ರನ್ ಮಾಡಬೇಕಂದ್ರೆ ಸೈಲೇಜ್ ಅನ್ನೋದು ಭಾಳ ಮುಖ್ಯ. ಸೈಲೇಜ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಪ್ರತಿದಿನ ರೈತನಿಗೆ ಟೆನ್ಷನ್ನು. ಮೇವು ಹಾರ್ವೆಸ್ಟ್ ಮಾಡ್ಕೊಬರ್ಬೇಕು, ಎಲ್ಲಿಂದ ತರ್ತಾನೆ, ಪ್ರತಿದಿನ ಹಸಿ ಮೇವನ್ನ
ತಗೊಬಂದು ಹಾಕೋದು ದೊಡ್ಡ ಕಷ್ಟದ ಕೆಲಸ. ಯಾಕಂದರೆ ಬರಗಾಲ ಬಂತು, ಮಳೆಗಾಲ ಜಾಸ್ತಿ ಶುರುವಾಯಿತು, ನೀವು ಹೋಗಿ ಮೇವನ್ನ ಕತ್ತರಿಸೋಕ್ಕಾಗಲ್ಲ, ಪ್ರತಿದಿನ ಅಷ್ಟು ಜನ ಲೇಬರ್ಸ್ ಬೇಕು, ಈ ಥರ ಎಲ್ಲ ಸಮಸ್ಯೆ ಇರುತ್ತೆ. ಸೈಲೇಜ್ ಅಂದರೆ ಒಂದು ಸತಿ ರೆಡಿ ಮಾಡಿ ಇಟ್ಕೊಂಡ ಅಂದರೆ 6 ತಿಂಗಳಿಗೆ ಬೇಕಾ, ವರ್ಷಕ್ಕೆ ಬೇಕಾಗಿರೋಷ್ಟು ಮೇವನ್ನ ಅವನು ಕ್ರೋಢೀಕರಿಸ್ಕೋಬೋದು. ಯಾವಾಗ ಮಳೆಗಾಲದಲ್ಲಿ ಬೆಳ್ಕೊಂಡು ಕ್ರೋಢೀಕರಿಸಿ ಇಟ್ಕೊಂಡ ಅಂದರೆ ಒಂದು ವರ್ಷದವರೆಗೂ ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಇಲ್ಲಾಂದರೆ ರೈತನಿಗೆ ಅದೇ ಟೆನ್ಷನ್ನು, ಅವನಿಗೆ ಅದೇ ಒಂದು ಒತ್ತಡದಲ್ಲಿ ಹೋಗ್ಬಿಡ್ತಾನೆ, ನಾಳೆ ಮೇವು ಏನಪ್ಪ ಮಾಡೋದು, ಹೆಂಗಪ್ಪ ಒದಗಿಸೋದು ಅನ್ನೋದಾಗುತ್ತೆ. ಸೊ ಇದ್ರ ಜೊತೆಗೆ ಈ ಸೈಲೇಜು, ಇದ್ರ ಜೊತೆಗೆ ಒಣಹುಲ್ಲು, ಇದ್ರ ಜೊತೆಗೆ ಕೆಲವು ಯಾವಾಗ ನಮಗೆ ಹಸಿಮೇವು ಸಿಗುತ್ತೆ ಹಸಿಮೇವನ್ನು ಸಹ ನಾವು ಬಳಸ್ಕೋಬಹುದು. TMRಗೆ ಸೈಲೇಜ್ ಆಯಿತು, ಹಸಿಮೇವಾಯಿತು, ಒಣಮೇವಲ್ಲಿ ರಾಗಿ ಹುಲ್ಲು ಆದಷ್ಟು ಉತ್ಕೃಷ್ಟವಾಗಿರ್ತದೆ, ರಾಗಿ ಹುಲ್ಲನ್ನ ಬಳಸ್ಬೋದು. ಅದು ಬಿಟ್ಟರೆ ಇನ್ನು ಸಿರಿಧಾನ್ಯಗಳು ಹೊಟ್ಟು ಬರುತ್ತೆ, ಅದನ್ನು ಬಳಸ್ಬೋದು. ಮತ್ತು ನಾವು ವಿಶೇಷವಾಗಿ ಕಾಫಿ ಹಸ್ಕನ್ನ ಬಳಸ್ತೀವಿ. ಕಾಫಿ ಹಸ್ಕು ಬಂದು ಅದು ಸಹ ಒಳ್ಳೆಯ ಒಂದು ಡ್ರೈ ಮ್ಯಾಟರ್ ಇರತಕ್ಕಂತಹ ಒಂದು ಫೈಬರ್ ಸೋರ್ಸ್ ಹಸುಗೆ. ಹಾಗಾಗಿ ಒಂದು ಹಸುಗೆ ನಾವೇನು ಮಾಡ್ತೀವಿ, ಸೈಲೇಜು, ಹಸಿಮೇವು, ಒಣಮೇವಲ್ಲಿ ರಾಗಿ ಹುಲ್ಲಿರ್ಬೋದು, ನೆಕ್ಸ್ಟು ಕಾಫಿ ಹಸ್ಕು, ಸಿರಿಧಾನ್ಯಗಳ ಹೊಟ್ಟು ಅದರದ್ದು ಹಸ್ಕು, ಮತ್ತು ನಮ್ಮ ಕಾನ್ಸಂಟ್ರೇಟಲ್ಲಿ ಜೋಳದ ಪುಡಿ, ಮಿನರಲ್ ಮಿಕ್ಸ್ಚರ್ ಪುಡಿ, ಸೋಯಾ ಹಿಂಡಿ, ಕಡಲೆಕಾಯಿ ಹಿಂಡಿ, ಸಾಸಿವೆ ಹಿಂಡಿ. ಸೊ ಇದೆಲ್ಲದರ ಮಿಶ್ರಣನೇ TMR. ಸೊ ಅವಾಗೇನಾಗುತ್ತೆ, ಭರಪೂರವಾಗಿರುತ್ತೆ ಹಸುಗಳ ಆಹಾರ. ಆ ಭರಪೂರ ಆಹಾರನ ಹಸುಗಳು ತಿಂತಂದರೆ ಬರ್ತಕ್ಕಂಥ ಹಾಲಿನ ಗುಣಮಟ್ಟನೂ ಸಹ ಅಷ್ಟೇ ಉತ್ಕೃಷ್ಟವಾಗಿರುತ್ತೆ. ಹಾಗಾಗಿ ಫಾರ್ಮಿಂಗಲ್ಲಿ ಇದೆಲ್ಲ ಸೀಕ್ರೆಟ್. ನಾವು ಯಾವತ್ತೇ ಲಾರ್ಜ್ ಸ್ಕೇಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಅಷ್ಟೇ ಅದಕ್ಕೆ ನಮ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋ ರೀತಿ ಈ ರೀತಿ ಸ್ಟೋರೇಜಸ್ನ ಮಾಡ್ಕೋಬೇಕು. ಸೊ ಈ ಕಡೆ ನೀವು ಫಸ್ಟ್ ಯೂನಿಟ್ ನೋಡೋದಾದ್ರೆ 6 ರಿಂದ 10 ತಿಂಗಳು ವಯಸ್ಸಿರ್ತಕ್ಕಂಥ ಪಡ್ಡೆ. ಸೊ ನೆಕ್ಸ್ಟ್ ಯೂನಿಟ್ ನೋಡೋದಾದ್ರೆ ನೀವು 10 ತಿಂಗಳು ಮೇಲ್ಪಟ್ಟು ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥದ್ದು, ಸೊ ಪ್ಯುಬರ್ಟಿ ಏಜ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅವು ಇನ್ಸಮ್ನೇಷನ್ ತಾಳ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥ ಪಡ್ಡೆ. ಅದರ ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಇನ್ಸಮ್ನೇಷನ್ನ ತಗೊಂಡು ಪ್ರೆಗ್ನೆಂಟ್ ಫಲ ಆಗಿರ್ತಕ್ಕಂಥ ಪಡ್ಡೆಗಳು. ಸೊ 3 ಯೂನಿಟ್ ಇಲ್ಲಿದೆ. ಸೊ ಇವಕ್ಕೆ ಫುಡ್ ನೀವು ನೋಡ್ಬೋದು, ಈಗ ಅಲ್ಲಿ ಪ್ರಿಪೇರ್ ಆಗಿ ಬಂದಿದೆ, ಅದ್ರ ಮುಂದೆನೆ ಹಾಕೊಂಡು ಬರ್ತಾ ಇದೆ. ಅದನ್ನು ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂದರೆ, ಇದು ಬ್ಯಾಲೆನ್ಸ್ಡ್ ಫುಡ್. ಸೊ ಹಸುವಿಗೆ ಅಥವಾ ಪಡ್ಡೆಗೆ ಏನು ಅದಕ್ಕೆ ಒಂದು ದಿನಕ್ಕೆ ಅಗತ್ಯತೆ ಇರುತ್ತೆ, ಸೊ ಆ ಅಗತ್ಯಕ್ಕೆ ತಕ್ಕಂಗೆ ಮಿಕ್ಸಿಂಗ್ ಆಗಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಪ್ಯುಬರ್ಟಿ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಪಡ್ಡೆಗಳು. ನಾನು ಆಗಲೇ ಹೇಳ್ದಂಗೆ ಇದು ವ್ಯಾಗನ್. ಇದು ಒಳಗಡೆ 3 ಟನ್ನಷ್ಟು ಫುಡ್ನ ನಾವು ಪ್ರಿಪೇರ್ ಮಾಡ್ಬೋದು. 3 ಟನ್ ಕೆಪಾಸಿಟಿ ಇರ್ತಕ್ಕಂಥ TMR ವ್ಯಾಗನ್ ಇದು. ನೀವು ನೋಡಿದ್ರೆ TMR ವ್ಯಾಗನ್ ಬಂದ ತಕ್ಷಣ ಪೆಡಾಕ್ ಒಳಗಡೆ ಒಂದೇ ಒಂದು ಕರು ಇಲ್ಲ, ಎಲ್ಲ ಕರುಗಳು ಫೀಡಿಂಗ್ ಮಾಡಲಿಕ್ಕೆ ಬಂದಿದೆ. ಮೇಂಜರ್ಗೆ ಗೊಂತಿಗೆ ಬಂದು ಎಲ್ಲ ಫೀಡ್ ತಿನ್ನಕ್ಕೆ ಸಾಲಾಗಿ ನಿಂತ್ಕೊಂಡಿದ್ದಾವೆ. ನೋಡ್ಬೋದು ಪುಡಿ ಫಾರ್ಮ್ ಆಗಿರುತ್ತೆ. ಇದರಲ್ಲಿ ನಾವು ಯಾವುದು ಪೆಲ್ಲೆಟ್ ಥರ ಫೀಡ್ ಮಾಡೋದಿಲ್ಲ, ಕಡ್ಡಿ ಬೂಸದ ಥರ ಫೀಡ್ ಮಾಡೋದಿಲ್ಲ. ಇದನ್ನ ಮ್ಯಾಶ್ ಫೀಡ್ ಅಂತ ಹೇಳ್ತೀವಿ. ಸೊ ಯಾವ ಥರ ರವೆ ಇದ್ದಂಗೆ ಇರುತ್ತೆ, ಉಪ್ಪಿಟ್ಟು ರವೆ ಏನು ಬರುತ್ತೆ ಆ ರೀತಿ ರವೆ ಟೈಪಲ್ಲಿ ಇರ್ತದೆ. ಸೊ ಈ ರೀತಿ ಮಿಕ್ಸ್ ಮಾಡಿದಾಗ ಏನಕ್ಕೆಪ್ಪ ಅಂತ ಹೇಳ್ತೀನಿ ಅಂದರೆ, ಈ ಸೈಲೇಜಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಅದು ಹೀರ್ಕೊಂಡು ಸೊ ಪೂರ್ತಿ ಚೆನ್ನಾಗಿ ಅಂಟುತ್ತೆ. ಅವಾಗೇನಾಗುತ್ತೆ, ಹಸು ಒಂದ್ಸತಿ ಬಾಯಿ ಹಾಕಿ ತಿಂತು ಅಂತಂದ್ರೆ ಎಲ್ಲಾ ಪೋಷಕಾಂಶಗಳು ಅದಕ್ಕೆ ಬ್ಯಾಲೆನ್ಸ್ ಆಗಿ ಸಿಗುತ್ತೆ. ಬೇರೆ ಕಡೆ ನೀವು ನೋಡಿದ್ರೆ ಹಿಂಡಿ ಸಪ್ರೇಟು, ಮೇವು ಸಪ್ರೇಟ್ ಹಾಕಿದಾಗ ಹಿಂಡಿ ಮತ್ತೆ ಬೂಸನ ಫಾಸ್ಟ್ ಆಗಿ ಬಂದು ಗಬ 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 ಅಂತ ತಿನ್ಬಿಡ್ತದೆ. ಸೊ ತಿಂದಾಗ ಅಸಿಡೋಸಿಸ್ ಆಗುತ್ತೆ, ಹೊಟ್ಟೆ ಉಬ್ರಿಸ್ಕೊಳೋ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸೊ ಈ ರೀತಿ ಮಿಕ್ಸ್ ಮಾಡಿ ಹಾಕಿದಾಗ ಆ ಥರ ಏನು ಸೆಲೆಕ್ಟಿವ್ ಆಗಿ ತಿನ್ನೋದಕ್ಕೆ ಅವಕಾಶನೇ ಇರೋದಿಲ್ಲ, ಆಸ್ಪದನೇ ಇರೋದಿಲ್ಲ. ಅವಾಗೇನಾಗುತ್ತೆ, ಪ್ರತಿ ಬೈಟಲ್ಲೂ ಒಂದು ಸತಿ ಬಾಯಿ ಹಾಕಿ ತಿಂತಂದ್ರೆ ಎಲ್ಲ ಪೋಷಕಾಂಶಗಳು ಬ್ಯಾಲೆನ್ಸ್ ಆಗಿ ಹಸುಗೆ ಸಿಗುತ್ತೆ. ಅವಾಗ ಹೊಟ್ಟೆಲಿರ್ತಕ್ಕಂಥ ಹುಳಿ ಅಂಶ ಆಗೋದಿಲ್ಲ, pH ಬ್ಯಾಲೆನ್ಸ್ ಆಗುತ್ತೆ. ಅವಾಗ ಹಾಲಿನ ಕ್ವಾಲಿಟಿ ಮತ್ತು ಹಾಲಿನ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಸಗಣಿದು ಅಷ್ಟೇ. ನೀವು ಇಷ್ಟು ದೊಡ್ಡ ಶೆಡ್ಡಲ್ಲಿ ನೋಡಿದ್ದೀರಾ, ಎಲ್ಲಾದರೂ ಸಗಣಿ ಸ್ಮೆಲ್ ಬರ್ತಾ ಇದೆಯಾ? ಇಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ, ಬ್ಯಾಲೆನ್ಸ್ ಡಯಟ್ ತಿಂದಾಗ ಸಗಣಿಲೂ ಸಹ ಆ ಅಸಿಡಿಟಿ ಅನ್ನೋದಿರೋದಿಲ್ಲ, ಹಾಗಾಗಿ ಆ ಸ್ಮೆಲ್ ಬರೋದಿಲ್ಲ. ನೀವು ನೋಡ್ಬೋದು ಪ್ರತಿಯೊಂದು ಪಡ್ಡೆನು ಚಪ್ಪರಿಸ್ಕೊಂಡು ತಿಂತಾ ಇದೆ, ಇಷ್ಟಪಟ್ಟು ಖುಷಿಯಿಂದ ತಿಂತಾ ಇದೆ. ಸೊ ನೀವು ನೋಡ್ಬೋದು ಪ್ರತಿ ಹಸುನು, ಯಾವುದೇ ಹಸು ನೀವು ನೋಡಿದ್ರು ಬಹಳ ಚಪ್ಪರಿಸ್ಕೊಂಡು ತಿಂತಾ ಇರ್ತದೆ. ಸೊ ಅಂದ್ರೆ ಅದಕ್ಕೆ ಆ ರುಚಿ ಹಿಡಿದಿದೆ ಅಂತ ಅರ್ಥ. ಇದು ಪ್ರಾಕ್ಟೀಸ್ ಮಾಡೋದು ಕಷ್ಟ. ಒಂದ್ಸತಿ ಈಗ ರೈತ ಆಲ್ರೆಡಿ ಅವನು ಟಬ್ಬಲ್ಲಿ ಇಟ್ಟು ಫೀಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸಡನ್ ಆಗಿ ನೀನು ತಗೊಬಂದು ನಾನು ಮಿಕ್ಸ್ ಮಾಡಿ ಹಾಕ್ತೀನಿ ಅಂದರೆ ಹಸು ಅಕ್ಸೆಪ್ಟ್ ಮಾಡೋದಿಲ್ಲ. ಅದರದ್ದೇ ಆದಂತಹ ಒಂದು ಮೆಥಡ್ ಇರುತ್ತೆ. ಅದು ಹೊಂದಾಣಿಕೆ ಆಗ್ಬೇಕಂದ್ರೆ 1 ತಿಂಗಳು ಟೈಮ್ ಬೇಕು. ಆಮೇಲೆ ಇದರಿಂದ ರೈತರಿಗೆ ಏನಪ್ಪ ಅಡ್ವಾಂಟೇಜು ಅಂತಂದರೆ, ನೀವು ನೋಡ್ಬೋದು ಯಾರಾದರೂ ರೈತರು 5 ಹಸುನೋ 10 ಹಸುನೋ ಕಟ್ಟಿದ್ದಾನೆ ಅಂತಂದರೆ ಅವ್ನು ಮೊದಲನೇ ಇಟ್ಕೆ ನೀವೇನಾದರೂ ಯಾವುದಾದ್ರೂ ಫಂಕ್ಷನ್ ಕರೆದ್ರೆ ಏನು ಹೇಳ್ತಾನೆ, ನನಗೆ ಟೈಮ್ ಇಲ್ಲ ಸರ್, ನಾನು ಹಸು ಕಟ್ಟಿದ್ದೀನಿ, ನಾನು ಹಸು ವಾಶ್ ಮಾಡಬೇಕು. ಅವ್ನು ರುಟೀನ್ ನೋಡೋದಾದರೆ ಬೆಳಗ್ಗೆ ಒಂದು 4-5 ಗಂಟೆಗೆ ಎದ್ದೇಳ್ತಾನೆ, ಹಸುನ ತೊಳಿತಾನೆ, ಆಮೇಲೆ ಅದು ಪೂರ್ತಿ ಕ್ಲೀನ್ ಮಾಡ್ಕೊಳ್ತಾನೆ, ಬೂಸ ಇಡ್ತಾನೆ, ಮುಂದೆ ಹಾಲು ಕರಿತಾನೆ, ಆಚೆ ಕಟ್ತಾನೆ, ಮೇವು ಹಾಕ್ತಾನೆ, ಮತ್ತೆ ಅವ್ನು ಮಧ್ಯಾಹ್ನ 12 ಗಂಟೆಗೆ ಒಂದ್ಸತಿ ನೀರು ಕುಡಿಸ್ತಾನೆ, ಆಚೆ ಹೊಲಕ್ಕೆ ಕರ್ಕೊಂಡು ಹೋಗ್ತಾನೆ ಅಥವಾ ಹುಲ್ಲು ಕೊಯ್ಕೊಂಬಂದು ಹಸು ಮುಂದೆ ಹಾಕ್ತಾನೆ, ಸಂಜೆ 4 ಗಂಟೆ ಮತ್ತೆ ಸೇಮ್ ಮಿಲ್ಕಿಂಗ್ ಮಾಡ್ತಾನೆ,
ಆಮೇಲೆ ಬೂಸ ಇಡ್ತಾನೆ, ಅದಾದಮೇಲೆ ಸ್ವಲ್ಪ ಒಣ ಹುಲ್ಲು ಏನಾದರೂ ಹಾಕ್ಬಿಟ್ಟು ಶೆಡ್ನ ಕ್ಲೋಸ್ ಮಾಡಿ ಕ್ಲೀನಿಂಗ್ ಮಾಡ್ಕೊತಾರೆ. ಸೊ ನೀವು ನೋಡಿದ್ರೆ ಬೆಳಗ್ಗಿಂದ ಸಂಜೆವರೆಗೂ ಅದರಲ್ಲೇ ಇನ್ವಾಲ್ವ್ ಆಗಿರ್ತಾನೆ. ಸೊ ನಮ್ಮ ಸಿಸ್ಟಮ್ಮು ನಾವು ರೈತರಿಗೆ ಏನು ಹೇಳ್ತೇವೆ ಅಂದರೆ ಸುಲಭವಾಗಿ ಮಾಡ್ಕೊಳ್ಳಿ. ಬೆಳಗ್ಗೆ ಒಂದು 2 ರಿಂದ 3 ಗಂಟೆ, ಸಂಜೆ ಒಂದು 2 ರಿಂದ 3 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಏನು ಕೆಲಸ? ಆ ಹಸುಗೆ ನಾವೇನು ಮಾಡಬೇಕು, ಈ ರೀತಿಯಾದ ಒಂದು ವಾತಾವರಣನ ಒದಗಿಸ್ಬೇಕು. ಸೊ ಇದೇನು ನೀವು ನೋಡ್ತಾ ಇದ್ದೀರಾ, ಈ ಶೆಡ್ಡು 500 ಅಡಿ ಶೆಡ್ಡು. ಸೊ ದೊಡ್ಡ ರೈತರಾದಂಥವ್ರು 500 ಅಡಿ ಶೆಡ್ಡಲ್ಲಿ ಮಾಡ್ಬೋದು. ಸೊ ನಾನು ಚಿಕ್ಕ ರೈತ ಸರ್, ನಾನು 10 ಹಸುಗೆ ಮಾಡಬೇಕು, 20 ಹಸುಗೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಅಂಥವ್ರು ಏನು ಮಾಡ್ಬೋದು, ಇದನ್ನೇ ಚಿಕ್ಕ ಮೆಥಡಲ್ಲೂ ಮಾಡ್ಬೋದು. 50 ಅಡಿ ಶೆಡ್ ಮಾಡ್ಬೋದು, 20 ಅಡಿ ಶೆಡ್ ಮಾಡ್ಬೋದು, 30 ಅಡಿ ಶೆಡ್ ಮಾಡ್ಬೋದು. ಸಿಂಪಲ್. ತಾತ್ಪರ್ಯ ಏನಪ್ಪ ಇಲ್ಲಿ ಅಂತ ಅಂದರೆ ಹಸುವಿಗೆ ಫ್ರೀಡಮ್ ಕೊಡಬೇಕು. ಏನು, ಅದು ಯಾವಾಗ ಬೇಕಾದರೂ ಬಂದು ಮೇವು ತಿನ್ನೋದಕ್ಕೆ ಗೊಂತಲ್ಲಿ ಮೇವಿರಬೇಕು, ನೀರು ಕುಡಿಯೋದಕ್ಕೆ ನೀರಿನ ಫೆಸಿಲಿಟಿ ಇರಬೇಕು, ಓಡಾಡಲಿಕ್ಕೆ ಪೆಡಾಕ್, ನೀವು ಹಿಂದ್ಗಡೆ ನೋಡಿದ್ರೆ ಅದನ್ನು ಪೆಡಾಕ್ ಏರಿಯಾ ಅಂತ ಹೇಳ್ತೀವಿ. ಹಸು ಅಲ್ಲಿ ಅದು ತನ್ನ ಸ್ವಾಭಾವಿಕ ಲಕ್ಷಣಗಳು, ಕುಣಿಯೋದಿರ್ಬೋದು, ಜಂಪ್ ಮಾಡೋದಿರ್ಬೋದು, ಇನ್ನೊಂದು ಹಸು ಮೇಲೆ ಹತ್ತೋದಿರ್ಬೋದು, ಅಥವಾ ಇನ್ನು ಕೆಲವು ಹಸುಗಳು ಸುಮ್ಮನೆ ಓಡಾಡ್ತಿರ್ತವೆ. ಸೊ ಈ ರೀತಿ ತನ್ನದೇ ಆದಂಥ ಸ್ವಾಭಾವಿಕ ಲಕ್ಷಣನ ತೋರಿಸೋದಕ್ಕೆ ಒಂದು ಪೆಡಾಕ್ ಏರಿಯಾನ ಕೊಡಬೇಕು. ಅದು ತಂತಾನೆ ಬಂದು ಮೇವು ತಿನ್ನುತ್ತೆ, ತಂತಾನೆ ಹೋಗಿ ನೀರು ಕುಡಿಯುತ್ತೆ, ತಂತಾನೆ ಮಲ್ಕೊಳ್ಳುತ್ತೆ. ನೀವು ರೈತ ನೋಡಿದ್ರೆ ದಿನಕ್ಕೆ 10 ರಿಂದ 15 ಸರಿ ಕಟ್ಟೋದು ಬಿಚ್ಚೋದು ಹಸುಗೆ ಮಾಡ್ತಾ ಇರ್ತಾನೆ. ಆ ಕಟ್ಟೋದು ಬಿಚ್ಚೋದು ಇಟ್ ಸೆಲ್ಫ್ ಈಸ್ ಅ ಸ್ಟ್ರೆಸ್ ಹಸುಗೆ. ಸೊ ನೀವು ಈ ರೀತಿ ಸಿಸ್ಟಮಲ್ಲಿ ಮಾಡಿದಾಗ ಅದು ತಿನ್ನುತ್ತೆ, ಆ ನೀರು ಕುಡಿಯುತ್ತೆ, ಮಲ್ಕೊಳ್ಳುತ್ತೆ. ಸೊ ಅವಾಗ ಅವ್ನು ಕಟ್ಟೋ ಬಿಚ್ಚೋ ಪ್ರಮೇಯನೇ ಬರಲ್ಲ. ಈ ರೀತಿ ಪ್ರಮೇಯನೇ ಬಂದಿಲ್ಲ ಅಂತಂದರೆ ಅವ್ನ ಕೆಲಸ ಕಡಿಮೆ ಆಯ್ತಾ. ಒಂದ್ಸತಿ ಅವ್ನು TMR ಮಾಡಿ ತುಂಬ್ದ, ಹಾಲು ಕರೆದ, ಅದಾದ್ಮೇಲೆ ಒಂದ್ಸತಿ ಕ್ಲೀನಿಂಗ್ ಮಾಡಿ ಟಬ್ಬಲ್ಲಿ ನೀರು ತುಂಬಿಸ್ಬಿಟ್ಟು ಹೋದ ಅಂತಂದರೆ ಇನ್ನು ಸಂಜೆ ಬರೋವರೆಗೂ ಅವ್ನಿಗೇನು ಬೇರೆ ಕೆಲಸನೇ ಇರೋದಿಲ್ಲ. ಅವನು ಫಂಕ್ಷನ್ಗಳ್ನ ಅಟೆಂಡ್ ಮಾಡ್ಬೋದು, ಎಲ್ಲದನ್ನು ಮಾಡ್ಬೋದು. ಹಾಗಾಗಿ ನಾವು ರೈತರಿಗೆ ಈ ಸಿಸ್ಟಮ್ನ ಎಜುಕೇಟ್ ಮಾಡ್ತಿದ್ದೀವಿ. ಯಾರೇ ರೈತರು ಇದನ್ನು ರೂಢಿಸ್ಕೊಳ್ಬೇಕಂದ್ರೆ ಸೊ ನಮ್ಮ ಫಾರ್ಮಲ್ಲೂ ಬಂದು ನೋಡ್ಬೋದು, ಅಥವಾ ನಮ್ಮ ಟೀಮು ಮಿಲ್ಕ್ ರಶ್ ಸಂಸ್ಥೆಯ ಪಶುವೈದ್ಯಾಧಿಕಾರಿಗಳಿರ್ಬೋದು, ಅಥವಾ ಫೀಲ್ಡ್ ಟೀಮ್ ಇದೆ. ಸೊ ಫಾರ್ಮ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಇರ್ತಾರೆ, ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಇರ್ತಾರೆ. ಯಾರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ. ಹಾಸನ ಜಿಲ್ಲೆಯವರಾಗಿದ್ದರೆ ನಮ್ಮ ಟೀಮ್ ಕಡೆಯಿಂದನೇ ವಿಸಿಟ್ ಮಾಡಿ ಅವ್ರಿಗೆ ಶೆಡ್ ಕನ್ಸ್ಟ್ರಕ್ಷನಿಂದ ಹಿಡಿದು ಹಸುಗಳ ಸೆಲೆಕ್ಷನಿಂದ ಹಿಡಿದು ಪ್ರತಿಯೊಂದು ಗೈಡೆನ್ಸ್ನ ನಾವು ರೈತರಿಗೆ ಮಾಡ್ತೀವಿ. ಸೊ ಅವರು ಉತ್ಪಾದನೆ ಮಾಡಿದಂಥ ಹಾಲನ್ನು ಸಹ ನಾವು ತಗೊಂಡು ಅದಕ್ಕೆ ಕ್ವಾಲಿಟಿ ಹಾಲು ಅಂತಂದರೆ ಈ ರೀತಿ ನಾವೇನು ಫುಡ್ ಹೇಳಿದ್ವಿ, ನಾವೇನು ಪ್ರಾಕ್ಟೀಸಸ್ ಹೇಳಿದ್ವಿ, ಆ ರೀತಿ ಮಾಡಿದ್ಮೇಲೆ ಸೊ ಯಾರು ಆ ರೀತಿ ಪ್ರಾಕ್ಟೀಸಸ್ನ ಅಳವಡಿಸ್ಕೊಂಡಿರ್ತಾರೋ ಅಂಥದಕ್ಕೆ ನಾವು ಇನ್ಸೆಂಟಿವ್ಸ್ನ ಸಹ ಕೊಡ್ತೀವಿ. ಸೊ ಇನ್ಸೆಂಟಿವ್ಸ್ ಹೆಂಗೆ, ಹಸುಗಳನ್ನ ಈ ರೀತಿ ಫ್ರೀಯಾಗಿ ಬಿಟ್ಟರು ಸೊ ಪ್ರತಿ ಪರ್ ಲೀಟ್ರಿಗೆ 20 ಪೈಸಾ, ಈ ರೀತಿ 2 ರೂಪಾಯಿವರೆಗೂ ಇನ್ಸೆಂಟಿವ್ಸ್ ಹೋಗುತ್ತೆ ಫಾರ್ಮರ್ಗೆ. ಒಂದು ಈ ರೀತಿ TMR ಮಾಡಿ ಫೀಡ್ ಮಾಡ್ತಾ ಇದ್ದಾನೆ, ಅದಕ್ಕೆ 20 ಪೈಸಾ ಹೋಗುತ್ತೆ. ಹಸುಗಳಿಗೆ ಆಂಟಿಬಯೋಟಿಕ್ಸ್ನ ಹಾಕ್ತಾ ಇಲ್ಲ, ಅದಕ್ಕೆ 30 ಪೈಸಾ ಹೋಗುತ್ತೆ. ಸೊ ಹಸುಗಳಿಗೆ ಮೂಗ್ದಾರ ಹಾಕಿದ್ದಿಲ್ಲ ಅಥವಾ ಅದನ್ನು ಕಟ್ಟಿದ ಹತ್ರನೇ ಕಟ್ಟಿಲ್ಲ, ಅದಕ್ಕೆ 20 ಪೈಸಾ. ಈ ರೀತಿ ಪ್ರತಿ ಒಂದೊಂದು ಪ್ಯಾರಾಮೀಟರ್ಗೂ ನಾವು 20 ಪೈಸಾ 30 ಪೈಸಾ ಇನ್ಸೆಂಟಿವ್ ಕೊಟ್ಟು ಪರ್ ಲೀಟ್ರಿಗೆ 2 ರೂಪಾಯಿವರೆಗೂ ಇನ್ಸೆಂಟಿವ್ ಕೊಡ್ತಿದ್ದೀವಿ ಇಡೀ ದೇಶದಲ್ಲೇ. ಸೊ ನಾವೇ ಈ ರೀತಿ ಒಂದು ಮಾಡೆಲ್ನ ಮಾಡಿರ್ತಕ್ಕಂಥದ್ದು. ರೈತರಿಗೆ ಈ ರೀತಿ ಇನ್ಸೆಂಟಿವ್ಸ್ನ ಬೇರೆಯವರೆಲ್ಲ ನೋಡಿದ್ರೆ ಬಲ್ಕಲ್ಲಿ 4 ರೂಪಾಯಿ 5 ರೂಪಾಯಿ ಈ ರೀತಿ ಇನ್ಸೆಂಟಿವ್ಸ್ನ ಕೊಡ್ತಾರೆ. ನಾವು ಅವ್ರಿಗೇನು ಮಾಡ್ತೀವಿ, ಪ್ರೋತ್ಸಾಹ ಧನ, ಅದ್ರ ಅರ್ಥನೇ ಹೇಳ್ತಾ ಇದೆ, ಪ್ರೋತ್ಸಾಹ ಕೊಡಬೇಕು. ಏನಕ್ಕೆ, ಅವನು ಒಳ್ಳೆಯ ಪ್ರಾಕ್ಟೀಸಸ್ನ ಅಳವಡಿಸ್ಕೊಂಡ ಅಂದರೆ ಅದಕ್ಕೆ ಒಂದು ಪ್ರೋತ್ಸಾಹ ಧನವಾಗಿ ಕೊಡಬೇಕಂತೇಳಿ ನಾವು ಈ ರೀತಿ ಅದನ್ನು ಕಟ್ ಮಾಡಿ 20 ಪೈಸಾ 30 ಪೈಸಾ ಮಾಡಿ ಪರ್ ಲೀಟ್ರಿಗೆ ಅಪ್ ಟು 2 ರೂಪಾಯಿವರೆಗೂ ರೈತರಿಗೆ ನಾವು ಇನ್ಸೆಂಟಿವ್ಸ್ನ ಸಹ ಕೊಡ್ತಾ ಇದ್ದೀವಿ. ನಮ್ಮ 50 ಜನ ರೈತರು ಇವತ್ತೇನಿದ್ದಾರೆ ಅವರು ಪ್ರತಿ ದಿನಾನೂ ಇದ್ರ ಇನ್ಸೆಂಟಿವ್ನ ತಿಂಗಳಿಗೆ ಒಂದ್ಸತಿ ನಾವು ಕೊಡ್ತೀವಿ. ಆ ಇನ್ಸೆಂಟಿವ್ಸ್ನ ತಗೋತಾ ಇದ್ದಾರೆ. ಅವ್ರಿಗೆ ಪ್ರತಿ 10 ದಿನಕ್ಕೊಂದ್ಸತಿ ಹಾಲಿನ ಬಿಲ್ಲನ್ನು ಹಾಕ್ತೀವಿ. ಈ ಎಲ್ಲ ಪ್ರಾಕ್ಟೀಸಸ್ನ ನಾವು ಗೈಡ್ ಮಾಡ್ತೀವಿ.